ಲಕ್ಕುಂಡಿಯ ಮತ್ತೊಂದು ಐತಿಹಾಸಿಕ ವಿಷಯ ಬಯಲಿಗಳಿತಾ ಇದೆ. ಲಕ್ಕುಂಡಿಯಲ್ಲಿ ಪತ್ತೆಯಾಗಿತ್ತಂತೆ ಮುತ್ತು ರತ್ನ ಹವಳ. ಮನೆಪಾಯ ತೆಗೆಯುವಾಗ ಬಂಗಾರ ನಿಧಿ ಸಿಕ್ಕಂತಹ ಸುದ್ದಿ ಈಗ ಮತ್ತೊಂದು ತಿರುವು ಪಡ್ಕೊಳ್ತಾ ಇದೆ. ಈ ಹಿಂದೆ ಕೂಡ ಮುತ್ತು ರತ್ನ ಹವಳ ಪತ್ತೆಯಾಗಿತ್ತು ಅಂತ ಬಸಪ್ಪ ಬಡಿಗೇರ ಟಿವಿ9ಗೆ ಲಕ್ಕುಂಡಿ ಗ್ರಾಮದವರು ಮಾಹಿತಿ ಕೊಟ್ಟಿದ್ದಾರೆ. ರಾಜರ ಆಳ್ವಿಕೆ ಕಾಲದಲ್ಲಿ ಲಕ್ಕುಂಡಿ ಯುದ್ಧ ಭೂಮಿಯಾಗಿತ್ತು. ಯುದ್ಧದಲ್ಲಿ ಮಡಿದವರ ಮುತ್ತು ರತ್ನ ಹವಳಗಳು ಹೂತು ಹೋಗಿವೆ ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ಸಿಕ್ಕ ಬಳಿಕ ಈಗ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಯಾಕೆಂದರೆ ಈ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಜನರಿಗೆ ಹವಳ ಮುತ್ತುಗಳು ಕೂಡ ಈಗ ಪತ್ತೆಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈಗ ನಾವು ಬಸಪ್ಪ ಬಡಿಗೇರಿ ಎಂಬುವರ ಮನೆಯಲ್ಲಿದ್ದೀವಿ, ನೋಡ್ಬೋದು. ಈಗಾಗಲೇ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿ ಒಂದು ಜಮೀನಿದೆ. ಆ ಜಮೀನುಗಳಲ್ಲಿ ಇವು ಹವಳು, ಸ್ಫಟಿಕ, ಮುತ್ತು ಸೇರಿದಂಥ ಹಲವಾರು ನಮೂನೆ ಏನು ದಶಕಗಳ ಏನು ಶತಮಾನಗಳ ಹಿಂದಿನ ಇವೆಲ್ಲ ಹವಳ ಮುತ್ತುಗಳು ಕೂಡ ಅವರಿಗೆ ದೊರಕಿದ್ದೇವೆ. ಇಲ್ಲಿ ಕೆಲವೊಂದು ಬಂಗಾರದ್ದು ಕೂಡ ಇರ್ಬೋದೇನೋ, ಆ ಥರ ಇಲ್ಲಿ ನೋಡ್ಬೋದು. ಈ ಥರ ಸಾಕಷ್ಟು ಈ ಒಂದು ಮುತ್ತುಗಳಾಗಿರ್ಬೋದು, ಹವಳಾಗಿರ್ಬೋದು, ರತ್ನ ಮುತ್ತುಗಳು ಸಾಕಷ್ಟು ಸಂಗ್ರಹ ಮಾಡಿದ್ದಾರೆ ಬಸಪ್ಪ ಅವರು. ಆದರೆ ಈ ಸಂಗ್ರಹ ಮಾಡಿದ ಜಮೀನು ಈ ಹಿಂದೆ ರಾಜ ಮಹಾರಾಜರು ಏನು ಯುದ್ಧ ಮಾಡಿದ್ದ ಸಂದರ್ಭ ಆ ಒಂದು ಜಾಗ ಇರ್ಬೋದೇನೋ. ಯಾಕಂದ್ರೆ ಅಲ್ಲಿ ಹೀಗಾಗಿಯೇ ಇಂಥವು ಎಲ್ಲ ನಾನು ಯಾವಾಗ ಹೋಗ್ತೀನಿ ಪ್ರತಿ ವರ್ಷ ಕೂಡ ಇಷ್ಟು ಪ್ರಮಾಣದಲ್ಲಿ ನಾವು ಸಂಗ್ರಹ ಮಾಡ್ತೀನಿ ಅಂತೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಈಗ ಈ ಮುತ್ತು ಈ ಹವಳ ಮುತ್ತುಗಳು ಎಲ್ಲಿ ಸಿಕ್ಕು, ಹೇಗೆ ಸಿಕ್ಕು, ಯಾವ ಕಾಲದ್ದು ಅನ್ನೋದು ಅವ್ರ ಜೊತೆ ಮಾತನಾಡೋಣ. ಸರ್, ಈಗ ನೀವು ಲಕ್ಕುಂಡಿ ಗ್ರಾಮದಲ್ಲಿ ಯಾವ ಸ್ಥಳದಲ್ಲಿ ಇವೆಲ್ಲ ಪತ್ತೆ ಅದು, ಅಲ್ಲಿ ಏನಿತ್ತಂತ? ಅಲ್ಲಿ ಒಂದು ಹಾಳು ಮಣ್ಣಿನ ಹೊಲ ರೀ ಅದು. ಆ ಹೊಲಕ್ಕೆ ಮಳೆ ಆತಂದ್ರೆ ಅಗ್ದಿ ಫಸ್ಟ್ ಕಾಣ್ತೈತಿ. ಇದು ಉಳ್ಳುವಂಥ ವಸ್ತು ಅಲ್ಲ, ಮಳೆಗೆ ಸರ್ವಾಗಿರ್ತೈತಿ. ಆ ಸರಿಯಾಗಿ ಹೋಗ್ತಿ ಅಂದ್ರೆ ಅದು ಸಿಕ್ಕತ್ತಿರುತ್ತೆ ನನಗೆ. ಆಮೇಲೆ ನೇರ ದೃಷ್ಟಿ ಹುಡುಕಿ ಹಂಗೆ ಬರೋಂಗಿಲ್ಲ, ಇಲ್ಲ ಒಂದು 4-5 ಬಕ್ಕಂದು ಹಾಕ್ಕೊಂಡೇ ಬರ್ತೀನಿ. ಪ್ರತಿ ಸಲ ಈ ಮಳೆ ಆಗ್ಬೇಕು. ಮಳೆ ಆತಂದ್ರೆ ಹೊಲ ಇರ್ಬೇಕು, ಅಗ್ದಿ ಬಗ್ಗನಂತ ಕಾಣುತ್ತೆ. ಏನು ರೀ ಇದು ಕಾಣುತ್ತಂದ್ರೆ ಇದು ಬೆಳಿಚೂರು ಸಿಕ್ತಂದ್ರೆ ತೊಗೊಂಬಂದು ಅದನ್ನು ಜತಾಸಿ ಇಡುವುದ ಒಂದು ನಂದು ಉದ್ದೇಶ. ಎಲ್ಲರೂ ಇಡೋಂಗಿಲ್ಲ, ಎಲ್ಲರೂ ಕಳೆಯಂಗಿಲ್ಲ. ಇಲ್ಲ ಅರ್ಧಂಗೆ ತೊಗೊಂಬಂದು ಅವ್ನು ಡಬ್ಬಿ 2 ಡಬ್ಬಿ ಮಾಡಿದ್ದೆ. ನಮಗೆ ಎಚ್.ಕೆ. ಪಾಟೀಲ್ ಸಾಹೇಬರು ನೋಡಿ ಭಾಳ ಖುಷಿಪಟ್ಟರು. ಇವನ್ನ ಲಕ್ಕುಂಡಿ ಪ್ರಾಧಿಕಾರ ನಾನು ಯೋಜನೆ ಹಾಕ್ಕೊಂಡಿನಪ್ಪ, ಅವನ್ನ ಇನ್ನು ಕೊಡ್ಬೇಕಂದ್ರೆ ನವಂಬರ್ 24, 2024 ಬಂದು ಬರೋಬ್ಬರಿ ಅಷ್ಟು ನೋಡಿ ಖುಷಿಪಟ್ಟು ದುಬ್ಬ ಚಪ್ಪರಿಸಿ ಖುಷಿಪಟ್ಟರು. ನನ್ನ ಮಗ ಕೆಲಸ ಕೊಡ್ರಿ, ನನಗೆ ರೊಕ್ಕ ಬೇಡ ಹಂಗೆ. ನನ್ನ ಮಗ DC ಆಫೀಸ್ನಾಗ ಒಂದು ಕಾಂಟ್ರಾಕ್ಟ್ ಬೇಸಿಕ್ನಾಗ ಒಂದು ಕೆಲಸ ಹೊರಗೂ ಗುತ್ತಿಗೆದಾರನ ಕೆಲಸ ಕೊಟ್ಟಾರ. ಈ 3 ತಿಂಗಳಾಯ್ತು ಹೋಗ್ಯಾರ. ಕೆಲಸ ಮಾಡ್ತಾನೆ. ನಮಗೆ ಭಾಳ ಖುಷಿ ಅನಿಸೈತಿ, ಚಲೋ ಅನಿಸೈತಿ. ಏನು ರೀ ಇನ್ನೂ ಹುಡುಕ್ತೀನಿ. ಇನ್ನೂ ಹುಡುಕಿ ನಾನು ಲಕ್ಕುಂಡಿ ಪ್ರಾಧಿಕಾರ ಬಗ್ಗೆ ಏನಾರ ಸಿಕ್ಕರು ನಾ ಅವ್ರಿಗೆ ಅರ್ಪಿಸ್ತೀನಿ. ಈಗ ಅದೇ ಜಮೀನಲ್ಲಿ ಅದೇ ಜಾಗದಲ್ಲಿ ನೀವು ಹಾಳ ಮಣ್ಣಿನ ಜಮೀನು ಅಂತಂದರೆ, ಹಾಳ ಮಣ್ಣಿನ ಜಮೀನು ಇರ್ತಾವ, ಅಲ್ಲೇ ಯಾಕೆ ಈ ಥರ ಸಿಗ್ತಾ ಇದ್ದಾವೆ? ಏನಿತ್ತಲ್ಲಿ ಅಂತ? ಹಿಂದೆ ಸ್ಮಶಾನ ಅಂದ್ರೆ ಮಾಳಿ ಒಳಗೆ 7 ಗುಂಪಿದ್ವು. ಅದ್ರಾಗ ಬಂಗಾರ ಹುಡ್ತಿದ್ದವು 24 ತಾಸು. ಹೊತ್ತು ಮುಗಿತಂದ್ರೆ ಇಟಿ ಗುರುಬಸಪ್ಪ ಅಂತೇಳಿ ಇವು ಈಟ್ ಬಂಗಾರ ಸಿಕ್ಕರೆ ಕಾಣ್ತಿದ್ದಂತ ಅವಾಗ ಇದಕ್ಕಿಂತ ದೊಡ್ಡ ಪ್ರಮಾಣದಿಂದ ತೊಗೊತಿದ್ದಂಥ ಮಣ್ಣಿನ ಗುಂಪಿದ್ದವು. ಅವನ್ನ ಮಣ್ಣು ಸಾಗ ಮಾಡಿ ಏನೂ ಇಲ್ದಂಗೆ ಮಾಡಿಬಿಟ್ರು. ಸ್ಮಶಾನ ಅಂದ್ರೆ ಏನೋ ಹೆಣ ಹುಡುಗಿದ ಒಂದು ಸ್ಮಶಾನ ಅಂತಾರಲ್ಲ, ಹಂಗೆ ಈಗೆಲ್ಲ ನೆಲಸಮ ಮಾಡಿಬಿಟ್ರು. ಅವಾಗ ಒಂದು ಕಟ್ಟು ಚುಟ್ಟ ಒಂದು ಕಡ್ಡಿ ಪಟ್ಟ ತೊಗೊಂಡೋದ್ರೆ ಹೊಟ್ಟೆಷ್ಟಿಂದ ಮನೆಗೆ ಬರ್ತಿದ್ದು. ಅವಾಗ ಒಂದು ಹಳ್ಳು ಸಿಕ್ಕಿದ್ದು ಮಾರಕ್ಕೆ ಹೋದ್ರಿ, ತೊಗೊಳ್ಳೋಂಥ ಶ್ರೀಮಂತರ ಯಾರೂ ಇಲ್ಲ ಅಂದ್ರಂತ. ಇದಿಷ್ಟು ಬಸಪ್ಪ ಬಡಿಗೇರವ್ರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.